ಏ ಗೀತಾ, ಏನೇ ಮಾಡ್ತಿದ್ಯಾ? ಏಯ್, ನಾನೇನ್ ಮಾಡ್ದೆ? ನನ್ ಪಾಡಿಗೆ ನಾನ್ ಸುಮ್ನೆ ಕೂತಿದ್ದೀನಲ್ಲ. ಸುಳ್ಳು ಹೇಳ್ಬೇಡ ಗೀತಾ, ಕಾಲ್ ಹತ್ರ ಕಚ್ಚುಗುಳಿ ಕೊಟ್ಟಿದ್ ನೀನೇ ತಾನೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಥವಾ ಹುಚ್ಚ? ಕಾಲ್ ಕೆರ್ಕೊಂಡ್ ಜಗಳ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಅದು ಮಾಡ್ತಿರೋದ್ ನೀನು. ಇಂಥ ಕಪಿಚೇಷ್ಟೆಗಳು ಮಾಡ್ತಾ ನನ್ ಮೇಲೆ ದ್ವೇಷ ತೀರ್ಸ್ಕೊಬೇಕು ಅಂತ ತೀರ್ಮಾನ ಮಾಡಿದ್ಯಾ? ವಿಜಿ, ನನ್ ಪಾಡಿಗೆ ನಾನ್ ಸುಮ್ನೆ ಇಲ್ಲಿದ್ದೀನಿ. ಇಲ್ದಿರೋದನ್ನೆಲ್ಲ ಹೇಳಿ ನನಗ್ ಸುಮ್ನೆ ಕೋಪ ಬರ್ಸ್ಬೇಡ. ಇರೋದನ್ನೇ ಹೇಳ್ತಿರೋದು. ನನಗ್ ಹಾವ್ ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ಬುಸ್ ಬಸ್ ಅಂತ ಸೌಂಡ್ ಮಾಡೋದು. ಅದೇ ಹುಳನ ತಲೆಯಲ್ಲಿ ಇಟ್ಕೊಂಡ್ ಮಲಗಿರೋ ನನಗೆ ಎದುರಿಸ್ಬೇಕು ಅಂತ ಕಾಲತ್ತ ಕಚ್ಚುಗುಳಿ ಕೊಡೋದು. ಇದನ್ನೇ ನಸುಗುಳಿ ಆಟ ಅನ್ನೋದು. ಇಂಥ ಆಟಗಳ ಆಡೋದ್ರಲ್ಲಿ ನೀನ್ ಎಕ್ಸ್ಪರ್ಟ್ ಆಗಿರ್ಬೋದು, ಅಂತ ಬುದ್ಧಿ ನನಗಿಲ್ಲ. ಅಲ್ಲ ಕಣೆ, ಇರೋದ್ ನಾವಿಬ್ರೆ. ನಾನ್ ಮಲಗಿದ್ದೀನಿ ಅಂದ್ಮೇಲೆ ಬೆಡ್ಶೀಟ್ ಒಳಗಡೆ ಕಚ್ಚುಗುಳಿ ಕೊಡೋದು ಯಾರು? ನೀನೇ. ಎಲ್ಲೋ ನಿನ್ನ ಕನ್ಸು ಬಿದ್ದಿರ್ಬೇಕು. ಕನ್ಸಲ್ಲೂ ನಿನ್ನ ಹತ್ರ ಬರೋದ್ ಇಷ್ಟ ಇಲ್ಲ. ಆ ಆಸಕ್ತಿನೂ ನನಗಿಲ್ಲ. ಸುಮ್ನೆ ಬಿತ್ಕೋ. ಹಾಗಾದ್ರೆ ಇಲ್ಲಿ ಬಂದವ್ರು ಯಾರೇ? ನಾನೇನ್ ಸುಮ್ನೆ ಹೇಳ್ತಿದ್ದೀನ? ವಿಜಯ್, ಎಂತ ಕೆಲಸ ಮಾಡ್ತಿದ್ಯಾ ವಿಜಯ್? ಬಿಡು ವಿಜಯ್. ಆ ದೇವ್ರೆ, ವಿಜಯ್! ಏಯ್, ಎಂತ ಕೆಲಸ ಮಾಡ್ತಿದ್ಯಾ ವಿಜಿ? ಏನ್ ಆ ಆ ಆ ಅಂತಿದ್ಯಾ? ಇದ್ ಬೇರೆ ಹೊಸ ನಾಟಕನ ನಿಂದು? ಏ ಹಾವು ಕಣೆ. ಇಲ್ಲಿ ತನಕ ಅದ್ರ ಸೌಂಡ್ ಅಂತ ಸಾಯ್ತಿದೆ, ಈಗ ಹಾವಾ? ಎಲ್ಲಿ ಎಲ್ಲಿ ಹಾವು? ಅಲ್ಲಿ ಆ ಮಂಚದ ಮೇಲೆ ಬೆಡ್ಶೀಟ್ ಕೆಳಗಡೆ ಇದೆ ನೋಡು. ಎಲ್ಲಿ ಎಲ್ಲಿ? ಇಲ್ಲಿಗೆ ಹಾವು ಬರಕ್ ಹೇಗ್ ಸಾಧ್ಯ? ಏ ಬೆಡ್ಶೀಟ್ ಕೆಳಗಡೆ ಇದೆ ಕಣೆ. ಹೌದಾ? ಬೆಡ್ಶೀಟ್ ಕೆಳಗಡೆ ಇದ್ಯಾ? ಎಲ್ಲಿ? ಇಲ್ಲೆಲ್ಲೂ ಇಲ್ಲ. ಸುಮ್ನೆ ನಾಟಕ ಮಾಡ್ತಿದ್ಯಾ ನೀನು. ದೇವರನ್ನೇ ನಿಜ ಹೇಳ್ತಾ ಇದ್ದೀನಿ. ಪ್ರಾಮಿಸ್ ಅಲ್ಲಿ ಹಾವಿತ್ತು. ಎಡೆ ಬಿಚ್ಕೊಂಡು ನನ್ನೇ ನೋಡ್ತಿತ್ತು. ದೇವರಾಣೆ ಗೀತಾ, ಅಲ್ಲಿ ಹಾವಿತ್ತು. ಈ ರೂಮಲ್ಲಿ ಹಾವಿದೆ. ರೂಮಲ್ಲೆಲ್ಲ, ನಿನ್ ತಲೆಯಲ್ಲಿ. ನನ್ನ ಹೆದರ್ಸ್ಬೇಕು ಅಂತ ಬ್ರಹ್ಮಾಂಡ ಬುದ್ಧಿವಂತ ನಿನ್ ತಲೆ ಮಾಡಿರೋ ಭಯಂಕರವಾದ ಸಿಲ್ಲಿ ಪ್ಲಾನ್ ಇದು. ಇಲ್ಲ ಕಣೆ, ನನ್ ನಂಬು. ನಿನ್ ನಂಬಿಕೆನ ನಂಬಿ ಸಾಯೋ ಆಸೆ ನನಗಿಲ್ಲ. ಸುಮ್ನೆ ಡೌ ಮಾಡ್ತಾನೆ, ಹೋಗೋ. ಏ ಹೋಗಲೇ. ಈ ಹಾವಿರೋ ರೂಮಲ್ಲಿ ಯಾವನ್ ಇರ್ತಾನೆ? ನಾನು ಹೋಗ್ತೀನಿ. ಈ ಯಾವ ಜೊತೆ ನೀನೇ ಸಾಯಿ. ಏಯ್, ಇದು ನಿಮ್ಮ ಅಪ್ಪಂದೇ ಕೆಲಸ ಅನ್ಸುತ್ತೆ. ಆ ಕಡೆಯಿಂದ ಲಾಕ್ ಹಾಕೊಂಡು ಹೋಗಿದ್ದಾನೆ. ಇವಾಗ ಏನ್ ಮಾಡ್ಲಿ?
ಏಯ್ ನಿನಗ್ ಮಾನ ಮರಿದಿಲ್ವಾ ನನ್ ಪಕ್ಕದಲ್ಲಿ ಯಾಕೆ ಬಂದ್ ಕೂರ್ತ್ಯಾ? ಏ ಹೋಗೆ, ಇದು ನನ್ ಮನೆ ನನ್ ರೂಮು, ನಾನು ಎಲ್ ಬೇಕಾದ್ರೂ ಕುತ್ಕೊಂತೀನಿ. ನಿನಗೇನು? ಸರಿ ಕೂತ್ಕೋ, ಆದ್ರೆ ಟಚ್ ಗಿಚ್ ಮಾಡಿದ್ರೆ ಕೊಚ್ಚಾಕ್ಬಿಡ್ತೀನಿ. ಗೀತಾ, ಅಲ್ಲ ಏನಾದ್ರೂ ಮಾತಾಡಕ್ಕೇನು? ಬೀಗ್ತಿಯಮ್ಮ, ಯಾಕೋ ನೀವು ಮಾತಾಡ್ತಾನೆ ಇಲ್ಲ? ಅಯ್ಯೋ ಹಾಗೇನಿಲ್ಲ. ಹಾಗಾದ್ರೆ ಈಗ ನಾನು ಕೇಳಲ್ಲ? ಆ, ಅದು ಅದೇ ನಿಮಗೆ ಹೆಣ್ಮಗು ಇಷ್ಟನಾ ಗಂಡ್ಮಗು ಇಷ್ಟನಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ದೇವ್ರು ಯಾವುದೇ ಕೊಟ್ಟರು ಪ್ರಸಾದನೇ ಅಲ್ವೇ ಅಲ್ವಾ ರೀ? ಸುಶೀಲಾ, ನಿನ್ನ ಅಭಿಪ್ರಾಯ ಯಾರೇ ಕೇಳಿದವ್ರೀಗ? ನೋಡಿ, ಸುಮ್ಮನೆ ಇರೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಗಂಡ ಹೆಂಡತಿ ಅವರೇ. ನೋಡಿ, ನನ್ನ ತಂಗಿಯವ್ವ ಅವಳು ಏನೋ ಅಭಿಪ್ರಾಯ ಹೇಳೋ ಪರಿಸ್ಥಿತಿನಲ್ಲಿ ಅವಳು ಇಲ್ಲ. ಯಾಕೆ? ಅವಳಿಗೆ ನಿದ್ದೆ ಬರ್ತಿದೆ ಅಲ್ಲ? ಹೌದಾ? ಸುಶೀಲಾ, ಹೋಗಿ ಇನ್ನೊಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ. ಅಯ್ಯೋ ಬೇಡ 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 ಬೇಡ. ನೀವು ಕೇಳಿದ ಮೊಮ್ಮಕ್ಳು ಬಗ್ಗೆ ತಾನೆ, ಯಾವುದೋ ಒಂದಾಗ್ಲಿ ಬಿಡಿ. ಇಷ್ಟಕ್ಕೂ ಮಕ್ಳು ಹುಟ್ಟೋದು ಮುಖ್ಯ ಅಲ್ಲ, ಇರೋ ಮಕ್ಳು ಉಳಿಯೋದು ಮುಖ್ಯ. ಸೀತಾಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ದೊಡ್ಡವ್ರು ಮಾತಾಡುವಾಗ ಮಧ್ಯೆ ನಿಮ್ಗೇನ್ ಕೆಲಸ? ನಾನು ಚಿಕ್ಕವನು. ಈ ಕಡೆ ಬನ್ನಿಪ್ಪ. ಬೀಗ್ತಿಯಮ್ಮ, ಈಗಂದ್ಬಿಟ್ರೆ ಹೇಗೆ? ಇದು ರಾಜಕೀಯ ಕುಟುಂಬ, ಬೇಕಾದಷ್ಟು ಆಸ್ತಿ ಇದೆ, ವಂಶೋದ್ಧಾರಕ ಬೇಕೇ ಬೇಕು. ನನಗೇನೋ ಅಪ್ಪ, ನನ್ನ ಅಳಿಯ ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಬೇಕು. ನಿಮ್ಮ ಮಗಳು ಗಂಡು ಮಗುವಿನ ತಂದೆ. ನಾನು ಯಾವುದಕ್ಕೆ ತಲೆ ಪಡ್ಕೊಳ್ಳಿ ಅಂತ ನಂಗೆ ಬುದ್ಧಿ ಅಲ್ವೇನ್ರಿ ನಿಮ್ಗೆ? ಹೆಣ್ಣು ಹೆಂಗ್ರಿ ತಂದೆ ಆಗಕ್ಕೆ ಸಾಧ್ಯ? ಅದಕ್ಕೆ ನಿಮಗೆ ಕನ್ನಡ ಸರಿಯಾಗಿ ಅರ್ಥ ಆಗೋಲ್ಲ ಅನ್ನೋದು. ವಾಟ್ ನಾನ್ಸೆನ್ಸ್ ಟಾಕಿಂಗ್ ಮಿಸ್ಟರ್ ಬಿಪಿ. ಅಂದ್ರೆ ಗಂಡು ಮಗುವಿನ ತಂದೆ ಅಂದ್ರೆ ಅಪ್ಪ ಅಂತ, ಹೆಣ್ಣು ಗಂಡು ಮಗುವಿನ ತಂದೆ ಅಂದ್ರೆ ಭೂಮಿಗೆ ತಂದವಳು ಅಂತ ಅರ್ಥ. ಅರ್ಥವಾಯ್ತು ಮಂದಬುದ್ಧಿಗೆ? ಹೇಗೆ? ಒಟ್ನಲ್ಲಿ ನಾನು ಹೇಳೋದು ಇಷ್ಟೇ ಬೀಗ್ತಿಯಮ್ಮ, ಒಂದು ಮಗುಗೆ ಸಾಕು ಅನ್ಬೇಡಿ. ನಾನು ಮೊದಲೇ ಹೇಳ್ದಾಗೆ ರಾಜಕೀಯದ ವಂಶ ಬೇರೆ, ಆಸ್ತಿನ ಅನುಭವಿಸೋದಕ್ಕೆ ಜನ ಇರಬೇಕು ಬೀಗ್ತಿಯಮ್ಮ. ಅಲ್ಲ ರೀ, ಎಲ್ಲ ನೀವೇ ಮಾತಾಡಿದ್ರೆ ಹೇಗೆ? ಅವರು ಸ್ವಲ್ಪ ಮಾತಾಡ್ಲಿ ಬಿಡ್ರಿ. ಹಾಗಾಗಿ ಬಿಡ್ತಾ ಇದ್ದೀನಲ್ಲೇ, ಗ್ಯಾಪ್ ಕೊಡ್ತಾ ಇದ್ದೀನಿ. ಆದ್ರೂ ಅವರಿಬ್ಬರು ಮುಖದಲ್ಲಿ ಏನೋ ಭಯ. ನನ್ನ ನೋಡಿದ್ರೆ ಹೆದರ್ಕೊಳ್ಬೇಕು ಅನ್ಸತ್ತು. ಏ ವಿಜಯ್, ಏನ್ ಮಾಡ್ತಿದ್ಯಾ ನೀನು? ನಾನೇನ್ ಮಾಡ್ದೆ? ನನ್ನ ಹತ್ರಕ್ ಬರ್ತಿದ್ಯಾ? ಚೆನ್ನಾಗಿರಲ್ಲ ನೋಡು. ಇಷ್ಟಕ್ಕೂ ಯಾಕೆ ಹತ್ರ ಬರ್ತಿದ್ಯಾ? ನೀನ್ ಯಾಕೆ ದೂರ ಹೋಗ್ತಿದ್ಯಾ? ಇದು ನನ್ನಿಷ್ಟ. ಇದು ನನ್ನಿಷ್ಟ. ವಿಜಯ್, ತುಂಬಾ ಅತಿ ಆಯ್ತು ನಿಂದು. ಏ ಒಂದ್ ನಿಮಿಷ ಇರು, ಒಂದೊಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್, ಒಂದ್ ನಿಮಿಷ ಇರು. ನೋಡೋ, ನನಗೆ ಹಾವು ಕಂಡ್ರೆ ಆಗಲ್ಲ. ಸಿಂಹ ಬಂದ್ರೆ ಸವಾಲಾಗ್ತೀನಿ, ಆದ್ರೆ ಹಾವು ಕಂಡ್ರೆ ಭಯನಾ? ಏನೋ ಒಂದು. ಆದ್ರೆ ನಿಮ್ ಪಕ್ಕದಲ್ಲೇ ಕೂತ್ಕೋ, ಪ್ಲೀಸ್ ಪ್ಲೀಸ್ ಕೂತ್ಕೋ ಕೂತ್ಕೋ.
ದೂರ ಕುತ್ಕೋ, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೋಡ್ ವಿಜಯ್, ನಿನ್ ಪಕ್ಕದಲ್ಲಿ ಕುರುಕೋ ಅಸಹ್ಯ, ನಿನ್ ಮುಖ ನೋಡೋಕೋ ಅಸಹ್ಯ. ಆಯ್ತು, ನನ್ ಮುಖ ಈ ಕಡೆ ತಿರ್ಸ್ಕೊಂತೀನಿ, ಅದ್ರ ನೀನ್ ಮಾತ್ರ ಎದ್ದೋಗ್ಬೇಡ. ಪ್ಲೀಸ್ ಇಲ್ಲೇ ಕುತ್ಕೋ. ಹೋಗು ಅಂದೆ. ಆಯ್ತು. ವಿಜಯ್, ಈ ರೂಮಲ್ಲಿ ಹಾವಿಲ್ಲ. ಇದೆ, ನಿನಗ್ ಗೊತ್ತಿಲ್ಲ. ಹಾಳಾಗೋಗು. ಆದ್ರೆ ನೀನ್ ಮಾತ್ರ ಹೋಗ್ಬೇಡ.